ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ವ್ಲಾಗ್ನಾಗ ಶುರು ಮಾಡೋಣ. ಇವತ್ತು 1ನೇ ತಾರೀಕು, ಟೈಮು 7:40 ಸಂಜೆ ಹೊರಟಿದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆನ್ನೆ ಒಂದು ವಿಡಿಯೋ ಮಾಡಿದೆ, ಬಟ್ ಕಾರಣಾಂತರಗಳಿಂದ ಅದು ಯಾಕೋ ನಮ್ಮ 360 ಕ್ಯಾಮ್ರಾ ಏನಿದೆ ಇದು, ಸೊ ಇದರಲ್ಲಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ, ಬೇಜಾರಾಗಿ ಆಗೋಯ್ತು ನನಗೆ. ರೆಕಾರ್ಡ್ ಮಾಡಿಬಿಟ್ಬಿಟ್ಟು ಎಡಿಟ್ ಮಾಡೋ ಟೈಮಲ್ಲಿ ಮಾತ್ರ ನೋಡೋದು ನಾನು. ಅಂದ್ಬಿಟ್ಟು ಏನಾಯಿತು ಅಂತ ಹೇಳಿದ್ರೆ, ನಾನು ಎಡಿಟ್ ಮಾಡೋಕ್ಕಂತ ಕೂತ್ಕೊಂಡಾಗ ನೋಡ್ತೀನಿ ವಾಯ್ಸೇ ರೆಕಾರ್ಡ್ ಆಗಿಲ್ಲ. ನೆನ್ನೆ ಯಾಕೋ ಗೊತ್ತಿಲ್ಲ. ಸೊ ನೆನ್ನೆ ಡ್ಯೂಟಿ ಮಾಡಿಕೊಂಡೆ. ಮಾಡೋ ಅಷ್ಟೊತ್ತಿಗೆ ರಾತ್ರಿ ಒಂದು ನೋಡ್ರಿ ಕಚರ ನನ್ನ ಮಕ್ಕಳು ಎಲ್ಲೆಲ್ಲಿ ಬರ್ತಾರೆ ಅಷ್ಟೇ. ಏರ್ಪೋರ್ಟ್ ಲಾಸ್ಟಲ್ಲಿ ಒಂದು ಎಷ್ಟು ಗಂಟೆ 2:30 ಒಂದು ಏರ್ಪೋರ್ಟ್ ಡ್ರಾಪ್ ಮಾಡೋ ಅಷ್ಟು ಜೋರು ಮಳೆ. ನೆನ್ನೆ ಹೆಂಗ್ ರೇಟ್ ಕೊಡ್ತಿದ್ದೆ ಅಂತಂದ್ರೆ, ರಾತ್ರಿ ಮಳೆ ಟೈಮಲ್ಲಿ ಒಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಎಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಯಿಂದ ಕರ್ಕೊಂಬಂದು ಏರ್ಪೋರ್ಟ್ ಡ್ರಾಪ್ ಮಾಡಿದೆ. ಒಂದು 950 ರೂಪಾಯಿದು. ಇಮ್ಮಿಡಿಯೇಟ್ ಆಗಿ ಅಲ್ಲಿಂದ ನನಗೆ ಒಂದು ಡ್ಯೂಟಿ ಕೊಟ್ಟ, ಏರ್ಪೋರ್ಟಲ್ಲಿ ಇಂಟರ್ಸಿಟಿ ರಿಸರ್ವೇಷನ್ ಕೊಟ್ಟ. ಸೊ ತಗೊಂಡು ಎಷ್ಟು ಅಂತ ಅಂದ್ರೆ ಅಮೌಂಟು, ಎಲ್ಲಿಗೆ ಅಂತ ಹೇಳಿದ್ರೆ ಬಿಡದಿ ಹತ್ರ ಯಾವುದೋ ಒಂದು ಹಳ್ಳಿಗೆ ಡ್ರಾಪ್ ಇದ್ದಿದ್ದು. ಒಂದು ಏರ್ಪೋರ್ಟಿಂದ ಒಂದು 68 ಕಿಲೋಮೀಟರ್ ಏನು ತೋರಿಸ್ತಿತ್ತು. ಕಸ್ಟಮರು ಬಂದರು, ಎಲ್ಲ ಮಳೆ ಜೋರು ಮಳೆ ಹೊಡಿತಿತ್ತು. ಕಸ್ಟಮರು ಪಿಕಪ್ ಝೋನ್ಗೆ ಬಂದು ಎಲ್ಲ ಬಂದು ನೋಡಿದ್ರೆ ಕ್ಯಾನ್ಸಲ್ ಆಯ್ತು. ಏನಕ್ಕೆ ಅಂತಂದರೆ ಲಗೇಜ್ ಜಾಸ್ತಿ ಇತ್ತು. 4 ಜನ ಪ್ಯಾಸೆಂಜರು, ದೊಡ್ಡ ಸೂಟ್ ಕೇಸು, 3 ಸೂಟ್ ಕೇಸ್ ದೊಡ್ಡದು, ಒಂದು ಚಿಕ್ಕದು ಸೂಟ್ ಕೇಸು. ಸೊ ಎಲ್ಲಿ ನನ್ನ ಗಾಡೀಲಿ CNG ಗಾಡಿ ಆಗಲ್ಲ. ಸೊ ಆಮೇಲಿಂದ ಅದು ಕ್ಯಾನ್ಸಲ್ ಆಗೋಯ್ತು ಗೈಸ್. ಎಷ್ಟು 2700 ರೂಪಾಯಿ ಕೊಟ್ಟಿದ್ದ. ಹತ್ತತ್ರ ಒಂದು 1.5 ಅವರ್ ಅಂದ್ಕೊಳ್ಳಿ ಆ ಮಳೆಯಲ್ಲಿ ಹೋಗಿದ್ರು. ತಗೊಂಬಿಟ್ಟೆ ಹೋಗೋಣ ಅಂದ್ಬಿಟ್ಟು, ಬಟ್ ಕ್ಯಾನ್ಸಲ್ ಆಯಿತು, ಲಗೇಜ್ ಜಾಸ್ತಿ ಇದ್ದಿದ್ದರಿಂದ. ಸೊ ನೋಡೋಣ, ಇವತ್ತು ಕೂಡ ನೋಡ್ಬೋದು ಹೊರಟಿದ್ದೀನಿ. ಈಗ CNG ಹಾಕ್ಸ್ಕೊಳ್ಬೇಕು. CNG ಹಾಕ್ಸ್ಕೊಂಡು ಸ್ವಲ್ಪ ಲೈಟಾಗಿ ಮಿಂಚು ಬರ್ತೈತೆ. ಮಳೆ ಬರೋ ವೆದರು ಇದೆ, ಬಟ್ ನೋಡೋಣ. ಅಂತ ಏನು ಕಂಟಿನ್ಯೂಸ್ ಜೋರು ಮಳೆ ಬರಲ್ಲ. ಬಂದರೆ ಸಣ್ಣಗೆ ಬಂದ್ಬಿಟ್ಟು ಅಥವಾ 5 ನಿಮಿಷ ಬಂದ್ಬಿಟ್ಟು ಹೊಂಟಾಗುತ್ತೆ ಅಂತ ಅನ್ಸುತ್ತೆ. ಮಳೆ ಇವತ್ತು ಎಷ್ಟಾಗುತ್ತೆ ಏನು ಎತ್ತ ಅರ್ನಿಂಗ್ಸು ನೋಡೋಣ. ಇವಾಗ ಬಂದ್ಬಿಟ್ಟು ನೋಡಿ, ಇಲ್ಲಿ ನಾಗಿನಹಳ್ಳಿ ಹತ್ರ ಇದ್ದೀನಿ. ಬಟ್ ಏನಂದರೆ ಊಟ ಮಾಡಿರಲಿಲ್ಲ ನಾನು, ಆಯಿತಾ. ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ರಾತ್ರಿ ಇವಾಗಲೂ ಊಟ ಮಾಡಿರಲಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೆ. ನನ್ನ ಮೇಲೆ ಆಣೆ ಇಟ್ಟು ಮನೆಯಿಂದ ಫೋನ್ ಮಾಡ್ಬಿಟ್ಟು ಗಲಾಟೆ, ಊಟಕ್ಕೆ ಬತ್ತಿ ಇಲ್ಲ ಅಂತ. CNG ಹಾಸ್ಕೊಂಡು ಡ್ಯೂಟಿ ಮಾಡೋಣ ಅಂದ್ಬಿಟ್ಟು ಬಂದು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದೆ, ಡ್ಯೂಟಿ ಕೊಡ್ತಾನೆ ಅಂತ ನಾನು ಮಾಡಿಕೊಂಡು. ಅದಕ್ಕೆ ಊಟ ಮಾಡಿರ್ಲಿವಲ್ಲ, ಹೋಗ್ಬಿಡ್ತಿರೋ ಊಟನೇ ಮಾಡ್ಕೊಂಡು ಬಂದ್ಬಿಡೋಣ. ಸುಮ್ಮನೆ ನೈಟ್ ಡ್ಯೂಟಿ ಮಾಡೋದನ್ನು ಹೊಟ್ಟೆ ಹಸ್ತಾರೆ, ಸುಮ್ಮನೆ ಆಗಲ್ಲ, ಆರೋಗ್ಯನೂ ಹಾಳಾಗುತ್ತೆ ಅಂದ್ಬಿಟ್ಟು ಈಗ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಊಟ ಮಾಡಿಕೊಂಡು ಬರ್ತೀನಿ ಗೈಸ್. ಊಟ ಮಾಡ್ಕೊಂಡು ಸಿಗೋಣ, ಆಯಿತಾ. ಬನ್ನಿ ಗೈಸ್, ಬಿಸಿ ಮುದ್ದೆ ಚಿಕನ್ ಸಾಂಬಾರು ತಿನ್ಕೊಂಡು ಹೋಗೋಣ. ತಿನ್ನು. ಯಾವ ಕನ್ನಡನ ಇದು? ಇನ್ನು ಮಗನೇ ಸೊ ಗೈಸ್, ಮೊದಲನೇ ಡ್ಯೂಟಿ ಪ್ರೀಮಿಯರ್ ಡ್ಯೂಟಿ ಬಂದಿದೆ ಭಾರತೀಯ ಸಿಟಿಯಿಂದ. ಸೊ ಲೊಕೇಶನ್ ಬಂದೆ. ಯಾರು ಮೋಸ್ಟ್ಲಿ ಬರ್ತಿದ್ದಾನೆ, ಅವರು ಇರಬೇಕು. ಕರ್ಕೊಂಡು ಡ್ರಾಪ್ ಮಾಡೋಣ. ಇದು ಬಂತು ಗುಂಜೂರು ಇರಬೇಕು, ಸರ್ಜಾಪುರ ರೋಡ್ ಇರಬೇಕು. ಇದು ಡ್ರಾಪು 500 ರೂಪಾಯಿನ 500 ಚಿಲ್ಲರೆ ಕೊಟ್ಟಿದ್ದ. ಸಿಗೋರೆ, ಬನ್ನಿ ಕರ್ಕೊಂಡು ಡ್ರಾಪ್ ಮಾಡೋಣ. It all like a chain reaction. Watch it happen, yeah. Swear that I'ma find my way. Past been gone, I'ma watch it all fade. Whoa, guess I'm going MIA from everybody's problems. Oh, guess I'm locked in. Guess I'm. ಸೊ ಗೈಸ್, ಮೊದಲನೇದು ಡ್ರಾಪ್ ಆಯಿತು. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 560 ಚಿಲ್ಡ್ರೆ, 61 ರೂಪಾಯಿ ತೋರಿಸ್ತು. ಬಟ್ ಕಸ್ಟಮರ್ ಬಂದ್ಬಿಟ್ಟು 580 ರೂಪಾಯಿ ಪೇ ಮಾಡಿದ್ದಾರೆ. ನನಗೆ ಬಂದ್ಬಿಟ್ಟು 555 ರೂಪಾಯಿ ಕೊಟ್ಟಿದ್ದಾನೆ. ಬನ್ನಿ ನೆಕ್ಸ್ಟ್ ಯಾವ ಡ್ಯೂಟಿ ಕೊಡ್ತಾನೆ ನೋಡೋಣ. ಟೈಮ್ ಬಂದ್ಬಿಟ್ಟು 10:56.
ಟೀಗೆ ನಿದ್ದೆ ಇಳಿತಿತ್ತು. ಏರ್ಪೋರ್ಟ್ಗೆ ಒಂದು ರ್ಯಾಪಿಡೋದಲ್ಲಿ ಬಿದ್ದಿದೆ, ಕರ್ಕೊಂಡು ಹೋಗ್ತಾ ಇದ್ದೆ, ನಿದ್ದೆ ಬರ್ತಾಯಿತ್ತು. ಬೋದ್ಗೆರೆ ಬೈಪಾಸ್ ಹತ್ರ ಗಾಡಿ ಹಾಕ್ಬಿಟ್ಟು ಅವರು ಟೀ ಕುಡಿತಾರೆ ಪ್ಯಾಸೆಂಜರು. ನಾನು ಟೀ ಕುಡ್ಕೊಂಡು ಸೊ ಬನ್ನಿ 1 ಗಂಟೆಗೆ ಡ್ರಾಪ್ ಮಾಡ್ಬೋದು ಏರ್ಪೋರ್ಟು. ರ್ಯಾಪಿಡೋದು ಇದು ಮಾಡಿಬಿಟ್ಟು ನೆಕ್ಸ್ಟ್ ಯಾವ ಡ್ಯೂಟಿ ಏನು ಮಾಡೋದು ಏನು ನೋಡೋಣ. Get some latte. Yeah, yeah, yeah. Looking for a piece of mind. I've been trying to redefine life. I can see the signs. Word is going, see me shine. Fighting for my soul's sake. Whipping fast, no brakes. Nothing's ever been a waste. Now that I've been wide awake. Luke's trying to pull me back in. I was stuck for a minute and forgot the passion. Since the lights turned on, it's been camera action. And you start. ಸ್ನೇಹಿತರೆ, 2ನೇದು ಡ್ರಾಪ್ ಆಯಿತು ರ್ಯಾಪಿಡೋದಲ್ಲಿ, ಟರ್ಮಿನಲ್ 2. ಟೈಮ್ 1 ಗಂಟೆ 6 ನಿಮಿಷ. ಅಮೌಂಟ್ ಬಂದ್ಬಿಟ್ಟು ಎಷ್ಟು ಸ್ಕ್ರೀನಲ್ಲಿ ಹಾಕಿದ್ದೀನಿ ನೋಡ್ಬೋದು. 609 ರೂಪಾಯಿ ಕೊಟ್ಟಿದ್ದಾನೆ 42 ಕಿಲೋಮೀಟ್ರಿಗೆ. ಇಲ್ಲಿ ಏನು ಮಾಡೋಕ್ಕಾಗಲ್ಲ. ಸೊ ಆಲ್ರೆಡಿ ಊಬರ್ ಬರ್ತಾನೆ ಏರ್ಪೋರ್ಟ್ಗೆ ಎಂಟ್ರಿ ಆಗ್ತಾನೆ ಊಬರಲ್ಲಿ ಆ ಡ್ಯೂಟಿ ಆನ್ ಮಾಡಿಕೊಂಡೆ. ಯಾವ್ದಾದ್ರು ಟೋಕನ್ ಕೊಟ್ಟಲಿ ಅಂತ. ಪ್ರೀಮಿಯರು ಟರ್ಮಿನಲ್ 1ಗೆ ಕೊಟ್ಟಿದ್ದಾನೆ. ಅಲ್ಲಿಗೆ ಹೋಗೋ ತನಕ ಟರ್ಮಿನಲ್ 1 ಪಿಕಪ್ಗೆ ಹೋಗೋ ತನಕ ನೋಡೋಣ, ನಿಧಾನಕ್ಕೆ ಹೋಗ್ತೀನಿ. ರ್ಯಾಪಿಡೋದಲ್ಲಿ ಯಾರು ಒಳ್ಳೆ ಅಮೌಂಟ್ದು ಡ್ಯೂಟಿಗೆ ಬಂದರೆ ರ್ಯಾಪಿಡೋನು ಆನ್ ಆಗೇ ಇದೆ, ನೋಡೋಣ. 3ನೇದು ಡ್ರಾಪ್ ಆಯಿತು. ಏರ್ಪೋರ್ಟಿಂದ ಕರ್ಕೊಂಬಂದೆ ಪ್ರೀಮಿಯರ್ ಡ್ಯೂಟಿ ಊಬರಲ್ಲಿ. ಕ್ಯಾಶ್ ಕಲೆಕ್ಷನ್ ಬಂದ್ಬಿಟ್ಟು 1411 ರೂಪಾಯಿ ಕ್ಯಾಶ್ ಕಲೆಕ್ಷನ್ನು. ನನಗೆ ಎಷ್ಟು ಕೊಡ್ತು ನೋಡೋಣ. ಇವಾಗ ಕ್ಲೋಸ್ ಮಾಡಿದ್ದೀನಿ. ಟೈಮು ಕರೆಕ್ಟಾಗಿ 2:30. ಇದು ಡ್ರಾಪ್ ಇಲ್ಲಿ ಅಂದರೆ ಇದತ್ರ ಯಾವುದಪ್ಪ 979 ರೂಪಾಯಿ ಕೊಟ್ಟಣ ಗೈಸ್, ಪರವಾಗಿಲ್ಲ. 50 ಕಿಲೋಮೀಟ್ರ್ 959 ರೂಪಾಯಿ ಕೊಟ್ಟವನೆ. 980 ರೂಪಾಯಿ ಕೌಂಟ್ ಫಿಗರ್. It all like a chain reaction. Watch it happen, yeah. Swear that I'ma find my way. Past been gone, I'ma watch it all fade. Whoa, guess I'm going MIA from everybody's problems. Oh, guess I'm locked in. ಡ್ರಾಪ್ ಆಯಿತು ಏರ್ಪೋರ್ಟ್ ಟರ್ಮಿನಲ್ 1. ಇದು ಬಂದ್ಬಿಟ್ಟು ನಾನ್ AC ಬುಕ್ಕಿಂಗು ಊಬರಲ್ಲಿ. ಕ್ಯಾಶ್ ಕಲೆಕ್ಷನ್ 840 ರೂಪಾಯಿ ತೋರಿಸ್ತು. ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ನನಗೆ ಬಂದ್ಬಿಟ್ಟು 668 ರೂಪಾಯಿ ಕೊಟ್ಟಿದ್ದಾನೆ 45 ಕಿಲೋಮೀಟ್ರಿಗೆ. ಸೊ ಟೈಮ್ ಬಂದ್ಬಿಟ್ಟು 5:48. ಟೋಟಲ್ ಅರ್ನಿಂಗ್ಸ್ ಇಲ್ಲಿ ತನಕ ಒಂದು ಎಷ್ಟಾಗೈತೆ ಅಂತ ಹೇಳಿದ್ರೆ 4 ಟ್ರಿಪ್ಗೆ. ಒಂದು ನಿಮಿಷ. ಮೊದಲನೇದು ಬಂದ್ಬಿಟ್ಟು 555 ರೂಪಾಯಿ ಮೊದಲನೇ ಟ್ರಿಪ್ ಮಾಡಿದ್ದು ಊಬರಲ್ಲಿ. ಸೊ ಅದಾದ್ಮೇಲಿಂದ ಬಂದ್ಬಿಟ್ಟು ರ್ಯಾಪಿಡೋದಲ್ಲಿ 609 ರೂಪಾಯಿ. ಆಮೇಲೆ ತಿರ್ಗಾ ಏರ್ಪೋರ್ಟಿಂದ ಊಬರ್ ಪ್ರೀಮಿಯರು ಹೋಗಿದ್ದು ಬಂದ್ಬಿಟ್ಟು 979. ಅದು ಬಿಟ್ಟರೆ ಇವಾಗೊಂದು 667. ಟೋಟಲ್ ಅರ್ನಿಂಗ್ಸು 2810 ರೂಪಾಯಿ ಇಲ್ಲಿ ತನಕ ಆಗಿರೋದು ಅರ್ನಿಂಗ್ಸು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇನ್ನೊಂದು ಡ್ಯೂಟಿ ಇಲ್ಲ 2 ಡ್ಯೂಟಿ ಮಾಡ್ಕೊಂಡು ನಾನು ಮನೆಗೆ ಹೋಗ್ತೀನಿ. ಅರ್ನಿಂಗ್ಸ್ ಹೇಳಿದ್ದೀನಿ ಎಷ್ಟಾಗಿದೆ ಏನು ಎತ್ತ ಅಂತ. ಸೊ ಇದರಲ್ಲಿ ಬಂದ್ಬಿಟ್ಟು ನೀವು ಒಂದು 700 ರೂಪಾಯಿ ಮೈನಸ್ ಮಾಡ್ಕೊಂಡ್ರಿ ಫುಲ್ ಟ್ಯಾಂಕ್ದು, ಆಯಿತಾ. ಕಿಲೋಮೀಟ್ರ್ ಬಂದ್ಬಿಟ್ಟು 164 ಕಿಲೋಮೀಟ್ರು ಟೋಟಲ್ ಗಾಡಿ ರನ್ ಆಗಿರೋದು. ಇದೆ CNG. ಸುಮ್ಮನೆ ರೆಗ್ಯುಲರಾಗಿ ಮೈನಸ್ ಮಾಡ್ಕೊಳ್ಳೋ ಥರ ಫುಲ್ ಟ್ಯಾಂಕನ್ನೇ ಕೌಂಟ್ ತೊಗೊಂಡು ಫುಲ್ ಟ್ಯಾಂಕನ್ನೇ ಮೈನಸ್ ಮಾಡ್ಕೊಳ್ಳಿ 700 ರೂಪಾಯಿ. ಸೊ ಓಕೆನಾ. ಇನ್ನೊಂದು 1 ಡ್ಯೂಟಿ 2 ಡ್ಯೂಟಿ ಮಾಡಲ್ಲ, ಇನ್ನೊಂದು ಡ್ಯೂಟಿ ಮಾಡ್ಕೊಂಡು ಮನೆಗೆ ಹೋಗ್ತೀನಿ. ಇನ್ನೊಂದು ಡ್ಯೂಟಿ ಒಂದು 300-400 ರೂಪಾಯಿ ಡ್ಯೂಟಿ ಆದಾಗ ಸಿಕ್ಕಿದ್ರು ಕೂಡ ಮಾಡ್ಕೊಂಡು ಹೊಂಟೋಗ್ತೀನಿ. ಔಟ್ ಫಿಗರ್ 3200-3200 ರೂಪಾಯಿ ಆದರೆ